ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ್ದಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೀಗ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ಇದ್ದವರಿಗೆ ಇದೊಂದು 5 ಹೊಸ ನಿಯಮವನ್ನು ಘೋಷಣೆ ಮಾಡಿದೆ ಸರ್ಕಾರ. ಏನದು ಹೊಸ ನಿಯಮ ಬನ್ನಿ ನೋಡೋಣ. ನೀವು ಸೆಕೆಂಡ್ ಹ್ಯಾಂಡ್ ಕಾರನ್ನು ಏನಾದರೂ ಖರೀದಿ ಮಾಡ್ತಾ ಇದ್ದರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇದೀಗ ದೆಹಲಿಯಲ್ಲಿ ನಡೆದ ಘಟನೆ. ಇದೀಗ 5 ಹೊಸ ನಿಯಮಗಳನ್ನು ಜಾರಿಗೆ ಬಂದಿದೆ. ಒಂದು ವೇಳೆ ಈ ಒಂದು 5 ದಾಖಲೆಗಳು ತಪ್ಪಿದರೆ ಕಾರು ನಿಮ್ಮ ಹೆಸರಿಗೂ ಕೂಡ ಆಗುವುದಿಲ್ಲವಂತೆ. ಹಾಗಿದ್ರೆ ಏನದು ಒಂದು ಹೊಸ ರೂಲ್ಸ್ ನೋಡೋಣ ಬನ್ನಿ. ರಾಜಧಾನಿ ದೆಹಲಿಯಲ್ಲಿ ಇತ್ತೀಚೆಗೆ ಸಂಭವಿಸಿದಂಥ ಕಾರು ಸ್ಫೋಟಕದಂತಹ ಗಂಭೀರ ಘಟನೆಗಳು ಹಿನ್ನೆಲೆಯಲ್ಲಿ ಹಳೆಯ ವಾಹನಗಳ ದುರ್ಬಳಕೆಯನ್ನು ತಡೆಯಲು ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಮಹತ್ವದ ಕ್ರಮಕ್ಕೆ ಮುಂದಾಗಿದೆಯಂತೆ. ಹಾಗಾಗಿ ಇದೀಗ 5 ಹೊಸ ರೂಲ್ಸ್ ಪರಿಶೀಲನಾ ನಿಯಮಗಳನ್ನು ಜಾರಿಗೊಳಿಸಿದೆ. ಆಧಾರ್ ಮತ್ತು ಲೈಸೆನ್ಸ್ ಕಡ್ಡಾಯ. ಹಳೆಯ ಕಾರುಗಳನ್ನು ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವವರು ಇಬ್ಬರು ಕೂಡ ತಮ್ಮ ಅಧಿಕೃತ ಆಧಾರ್ ಕಾರ್ಡ್ ಮತ್ತು ಚಾಲನಾ ಪರವಾನಗಿ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಅವುಗಳನ್ನು ನೀವು ಪರಿಶೀಲನೆಗೆ ಕೂಡ ಒಳಪಡಿಸಬೇಕು. ಪೊಲೀಸ್ ಡೇಟಾ ಎಂಟ್ರಿ ಕಡ್ಡಾಯ. ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರು ಡೀಲರ್ಸ್ಗಳು ತಮ್ಮ ಮೂಲಕ ನಡೆಯುವ ಪ್ರತಿ ವಾಹನದ ವ್ಯವಹಾರದ ಸಂಪೂರ್ಣ ವಿವರಗಳನ್ನು ಕಡ್ಡಾಯವಾಗಿ ಸ್ಥಳೀಯ ಪೊಲೀಸ್ ಪೋರ್ಟಲ್ ಅಥವಾ ಗೊತ್ತುಪಡಿಸಿದ ಸುರಕ್ಷಿತ ಪೋರ್ಟಲ್ಗೆ ಅಪ್ಲೋಡ್ ಮಾಡಲೇಬೇಕು. 3. ನಗದು ವಹಿವಾಟು ನಿರ್ಬಂಧ. 50,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಸೆಕೆಂಡ್ ಹ್ಯಾಂಡ್ ಕಾರುಗಳಿಗೆ ನಗದು ವ್ಯವಹಾರವನ್ನು ನಿಷೇಧ ಮಾಡಲಾಗಿದೆ. ಆನ್ಲೈನ್ ಅಥವಾ ಬ್ಯಾಂಕ್ ವರ್ಗಾವಣೆ ಮೂಲಕ ಮಾತ್ರ ಹಣವನ್ನು ಪಾವತಿ ಮಾಡುವುದು ಮಾನ್ಯವಾಗುತ್ತದೆ. ತಕ್ಷಣದ ಡೇಟಾ ಅಪ್ಡೇಟ್ ಸಿಸ್ಟಮ್ಗಳು. 4. ಮಾಲೀಕತ್ವ ವರ್ಗಾವಣೆ ಪ್ರಕ್ರಿಯೆ ಆರಂಭಗೊಂಡ ತಕ್ಷಣ ವಾಹನದ ಹೊಸ ಡೇಟಾವು ಕೇಂದ್ರ ಸರ್ಕಾರದ ಸರ್ವರ್ನಲ್ಲಿ ತಕ್ಷಣ ಅಪ್ಡೇಟ್ ಆಗಲೇಬೇಕು. 5. ಮಿಸ್ಮ್ಯಾಚ್. ವಾಹನಗಳ ತೀವ್ರ ತಪಾಸಣೆ. ಅಂದರೆ ವಾಹನದ RC ಬುಕ್ನಲ್ಲಿರುವಂಥ ಮಾಹಿತಿ ಮತ್ತು ವಾಹನದಲ್ಲಿರುವ ಚಾಸಿಸ್ ನಂಬರ್ ಅಥವಾ ಎಂಜಿನ್ ನಂಬರ್ನಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದರೆ ಅಂತಹ ವಾಹನಗಳನ್ನು ಅನುಮಾನಾಸ್ಪದ ಎಂದು ಪರಿಗಣಿಸಿ ತಕ್ಷಣ ತನಿಖೆ ಪ್ರಾರಂಭಿಸಲು ಆದೇಶ ಕೂಡ ಮಾಡಲಾಗಿದೆ. ಸ್ನೇಹಿತರೆ, ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.